ಆಳ್ಬಿಟ್ಟಿದೆಲ್ಲ ಏನು ಮಾಡಿದಿರಿ? ಅಲ್ಲಿ ಒಂದು ತಾಲೂಕು ಇಷ್ಟೊಂದು ಹಂಚಿರ್ತಾರಲ್ಲ, ಏನು ಕೊಟ್ಟಿದ್ರಿ ಇಲ್ಲೆಲ್ಲವ? ರೀ ಸ್ಟೇಡಿಯಂಗೆ ಹೇಳ್ತಾ ಇರೋದು, ಯಾರು ನಿಮ್ಮ ಅಧಿಕಾರಿ ಯಾರ್ರಿ? ಮೇಲ್ಗಡೆ ನಿಮ್ಮ ಹೈಯರ್ ಅಧಿಕಾರಿ ಯಾರ್ರಿ? ನಿಮ್ಮ ಕಮಿಷನರ್ ಬಿಟ್ಟರೆ ಬೇರೆ ಇನ್ಯಾರು ಇದ್ದಾರೆ? ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಉಪಮುಖ್ಯಮಂತ್ರಿಗಳ 2 ಕೋಟಿ ಅನುದಾನದಿಂದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಕ್ರೀಡಾಂಗಣ ಪರಿಶೀಲಿಸಿದರು. ನಂತರ ಮಾತನಾಡಿದ ಶಾಸಕರು, ತಾಲೂಕಿನ ಯುವ ಸಮುದಾಯಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನೇತಾಜಿ ಕ್ರೀಡಾಂಗಣವನ್ನ ಮೇಲ್ದರ್ಜೆಗೇರಿಸುವ ಉದ್ದೇಶವನ್ನ ಹೊಂದಿರುವುದಾಗಿ ತಿಳಿಸಿದರು. 4 ಕೋಟಿ ಅನುದಾನ ನಗರದ ನೇತಾಜಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಅನುದಾನದಿಂದ 2 ಕೋಟಿ ಅನುದಾನವನ್ನ ನೀಡುವುದಾಗಿ ಸಮ್ಮತಿಸಿದ್ದಾರೆ. ಇದರ ಜೊತೆಗೆ 2 ಕೋಟಿ ವಿವಿಧ ಅನುದಾನದಲ್ಲಿ ವ್ಯವಸ್ಥಿತವಾದ ಈಜುಕೊಳ ನಿರ್ಮಾಣ ಮಾಡಲಾಗುವುದು. ಇದರ ಜೊತೆಗೆ ಸುಸಜ್ಜಿತವಾದ ವಾಕಿಂಗ್ ಪಾತ್, ಚಿಣ್ಣರಿಗೆ ಪ್ರತ್ಯೇಕ ಉದ್ಯಾನವನ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಹೊರಾಂಗಣ ಜಿಮ್ ನಿರ್ಮಾಣದ ಜೊತೆಗೆ ವಿವಿಧ ಕ್ರೀಡೆಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥಿತವಾದ ಅಂಕಗಣದ ನಿರ್ಮಾಣದ ಜೊತೆಗೆ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ನಗರ ಪ್ರದಕ್ಷಿಣೆ ಹಾಕಿ ನಗರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿ ನಗರದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಇವತ್ತಿನ ದಿನ ನಗರದಲ್ಲಿ ಕೆಲವಾರು ಪ್ರದಕ್ಷಿಣೆ ಮಾಡಿ ಕೆಲವು ಅಭಿವೃದ್ಧಿ ಕಾರ್ಯಗಳು ಏನೇನು ನಡೀಬೇಕು ಅಂತ ಅಂದ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಸ್ಟೇಡಿಯಂ ಕೂಡ ಸುಭಾಷ್ ಚಂದ್ರ ಸ್ಟೇಡಿಯಂ, ನೇತಾಜಿ ಸುಭಾಷ್ ಚಂದ್ರ ಸ್ಟೇಡಿಯಂ ಕೂಡ ವಿಸಿಟ್ ಕೊಟ್ಟು ಅಲ್ಲಿ ಏನೇನು ಕಾಮಗಾರಿ ಆಗಿದೆ ಅನ್ನೋದು ವಿಸಿಟ್ ಕೊಡ್ತಾ ಇದ್ದೀನಿ. ಮತ್ತು ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ಭಾವನೆ ಇದೆ. ಅದಕ್ಕೆ ಈಗಾಗಲೇ ಮಾನ್ಯ ಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ ಜೊತೆ ಮಾತಾಡಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ನಗರಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ ನಾನು ದುಡ್ಡು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಲ್ಲೂ ಕೂಡ ವೀಕ್ಷಣೆ ಮಾಡಿ ಈಗಾಗಲೇ 2 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅಲ್ಲಿಗೆ ಬೇರೆ ಬೇರೆ ಕೆಲಸಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಅಲ್ಲದೆ ಇನ್ನು ಬೇರೆ 2 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದರಲ್ಲಿ ಏನು ಬೇಕಾದ ಫ್ಲಡ್ ಲೈಟ್ ಇರ್ಬೋದು, ಆಮೇಲೆ ವಾಕಿಂಗ್ ಪಾತ್ಗಳಿರ್ಬೋದು, ಅಲ್ಲಿ ಜಿಮ್ಮಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಿರ್ಬೋದು. ಇವೆಲ್ಲಕ್ಕೂ ಕೂಡ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು, ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಇವತ್ತು ಹೋಗಿ ವೀಕ್ಷಣೆ ಮಾಡ್ತೀನಿ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಆಳ್ಬಿಟ್ಟಿದೆಲ್ಲ ಏನು ಮಾಡಿದಿರಿ? ಅಲ್ಲಿ ಒಂದು ತಾಲೂಕು ಇಷ್ಟೊಂದು ಹಂಚಿರ್ತಾರಲ್ಲ, ಏನು ಕೊಟ್ಟಿದ್ರಿ ಇಲ್ಲೆಲ್ಲವ? ರೀ ಸ್ಟೇಡಿಯಂಗೆ ಹೇಳ್ತಾ ಇರೋದು, ಯಾರು ನಿಮ್ಮ ಅಧಿಕಾರಿ ಯಾರ್ರಿ? ಮೇಲ್ಗಡೆ ನಿಮ್ಮ ಹೈಯರ್ ಅಧಿಕಾರಿ ಯಾರ್ರಿ? ನಿಮ್ಮ ಕಮಿಷನರ್ ಬಿಟ್ಟರೆ ಬೇರೆ ಇನ್ಯಾರು ಇದ್ದಾರೆ?